ಹೇಳ್ರಪ್ಪ ಬಂಕಾಗ್ ರೆಡಿಯಾಗಿ ಹೋಗೋಗ ನಮ್ಮ ಅಣ್ಣ ಗ್ಲಾಸ್ ಹೊಡೆದೋಗೈತೆ, ಬಾ ಗ್ಲಾಸ್ ಹಾಕ್ಬಿಡುತ್ತಮ್ಮ ಅಂತ ಅಂದ. ಅವನು ಗ್ಲಾಸ್ ಹಾಕೊಟ್ಬಿಟ್ಟು ನನ್ನ ಗಾಡಿ ತಗೊಂಡು ಹೊರಟಿದ್ದೆ 2 ಲಕ್ಷ ರೂಪಾಯಿ ಬಾಡಿಗೆ. ಅಲ್ಲಿ ಹೋಯ್ತಿದ್ದೆ ಹುಲ್ ತುಂಬಕ್ಕೆ. ನನ್ಗಿಂತ ಮುಂಚೆ ಹೋಗಿ ನಮ್ಮ ಅಣ್ಣ ಹುಲ್ ತುಂಬ್ತಾ ಇದ್ದ. ಯಾಕೆ ಅಂದರೆ ಅವನಿಗೆ ಬೇರೆಯವ್ರು ಕರೆದಿದ್ರು, ಅದಕ್ಕೆ ನಾನು ಈ ಪಣಿ ಹಣ ಕರೆದಿತ್ತು ಹೋಗಿದೆ ನಮ್ಮ ಪಡಿ ಹಣಕ್ಕೆ. ಅವನಕ್ಕಿಂತ ಮುಂಚೆ ಹುಲ್ ತುಂಬಿಕೊಂಡು ನಾನೇ ಹೊರಟೆ. ಅಲ್ಲಿಂದ ಬಂದು ನಮ್ಮ ಪಣಿ ಹಣ ಮನೆ ಹತ್ರ ಹೋಗಿ ಅನ್ಲೋಡ್ ಮಾಡಿಬಿಟ್ಟು ತಿರ್ಗಾ ಭತ್ತ ಹಾಕಬೇಕು ಬಾತಮ್ಮ ಅಂತ ಅಂತು. ತಿರ್ಗಾ ರಿವರ್ಸ್ ಹಾಕಿ ಅವ್ರ ಮನೆ ಹತ್ರನೇ ಭತ್ತ ಹಾಕ್ಕೊಂಡು ಹೋಗಿದೆ ರೈಸ್ ಮಿಲ್ಗೆ ಹೋಗ್ಬಿಟ್ಟು ಕಿತ್ತಾಕ್ಬಿಟ್ಟು ಯಾಕೋ ಸಾಕಾಗಿತ್ತು. ಅಲ್ಲೇ ಹೋಗಿ ಕ್ಯಾಂಟೀನ್ ಹತ್ರ ಒಂದು ಟೀ ಹಾಕ್ಕೊಂಡು ಸಾಗರ್ ಮಾತಾಡ್ಸ್ಕೊಂಡು ಹೊರಟಿದೆ ಮನೆ. ಅವರು ಹಣ ಕರ್ಕೊಂಡ್ ನಾ ಏನು ಮಾಡಿಲ್ಲ ಹಣ. ಹೇಳಿ ಬೋಸುಡಿ ಮಗನಿಗೆ ಬಾಯ್ ಬಿಟ್ರೆ ಕೆಟ್ಟ ಮಾತಾಡ್ತಾನೆ ಈ ಬೋಳಿ ಮಗ. ಗಂಗಮ್ಮ ಚುನ್ ಕಟ್ಟೆಗೆ ಹೊರಟಿದೆ 3 ಲಕ್ಷ ರೂಪಾಯಿ ಬಾಡಿಗೆಗೆ ಒಂದು ಜೊತೆ ಎತ್ತಾಕ ಬರ್ಬೇಕು ಬಾ ಅಂತ ಅಂದ್ರು. ಅಲ್ಗೋಗಿ ಒಂದು ಜೊತೆ ಎತ್ತಾಕೊಂಡು ಊರಿಗೆ ತಂದು ಅವ್ರ ಮನೆ ಹತ್ರ ಇಳಿದ್ಬಿಟ್ಟು ತಿರ್ಗಾ 2 ಲಕ್ಷ ರೂಪಾಯಿಂದ ಒಂದು ಬಾಡಿಗೆ ಸಿಕ್ತು. ಅಲ್ಲಿಗೋಗಿ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟು ಹೊರಟಿದೆ 3 ಲಕ್ಷ ರೂಪಾಯಿ ಬಾಡಿಗೆ ಬೇರೆಗೆ. ಏನಕ್ಕೆ ಅಂದರೆ ಕುಂಬಳಕಾಯಿ ಸೊಸಿ ತುಂಬ್ಕೊ ಬರ್ಬೇಕಾಯ್ತು, ತುಂಬ್ಕೊ ಬರೋಕ್ಕೆ ಹೋದೆ. ಅಲ್ಲಿಂದ ತಂದು ಅನ್ಲೋಡ್ ಮಾಡಿಬಿಟ್ಟು ತಿರ್ಗಾ ನಮ್ಮ ಸುಮಂತಣ್ಣ ಭತ್ತ ತುಂಬಬೇಕು ಬಾತಮ್ಮ ಅಂತ ಅಂದ. ಅಲ್ಲಿಗೆ ಗಾಡಿ ತಗೊಂಡೋದ್ರೆ ಅವ್ನು ಇನ್ನೂ ಭತ್ತನೇ ತುಂಬಿಲ್ಲ. ಭತ್ತ ತುಂಬ್ಕೊಂಡು ಅವನ ಜೊತೆ ಅವನಿಗೋಸಿ ಹೆಲ್ಪ್ ಮಾಡಿಕೊಂಡು ಅವ್ರ ಮನೆ ಹತ್ರ ಹೋಗಿ ಅನ್ಲೋಡ್ ಮಾಡಿಬಿಟ್ಟು ತಿರ್ಗಾ 3 ಲಕ್ಷ ರೂಪಾಯಿಂದ ಒಂದು ಬಾಡಿಗೆ ಬತ್ತು. ಬಾ ಹಣ ತುಂಬ್ಕೊಂಡು ಹೋಗ್ಬೇಕು ಹುಲ್ಲ ಅಂತ. ಅಲ್ಲಿಗೋಗಿ ಇನ್ನೊಂದು ಪಾಯಿಂಟಿಗೆ ಹುಲ್ಲು ಕಿತ್ತಾಕ್ಬಿಟ್ಟು ಇನ್ನೊಂದು ಪಾಯಿಂಟ್ ತಗೆ ಇನ್ನೂ ಕಿತ್ತಾಕ್ಬೇಕು ಬಾ ತಮ್ಮ ಅಂದರು. ಅಲ್ಲಿ ಹೋಗುವಾಗ ನನ್ನ ತಮ್ಮ ಸಿಕ್ಕ, ಅವನು ಮಾತಾಡ್ಸ್ಕೊಂಡು ಹೊರಟಿದೆ 7 ಪಾಯಿಂಟ್ ಅಷ್ಟೇ.